ನಿವೃತ್ತ ನೌಕರರ ಕೂಟದ 7ನೇ ವಾರ್ಷಿಕೋತ್ಸವ ಸಮಾರಂಭ ಪಟ್ಟಣದ ಕೊಡವ ಸಮಾಜ ಸಭಾಂಗಣದಲ್ಲಿ ನಡೆಯಿತು. ಈ ಸಂದರ್ಭ ನಿವೃತ್ತ ನೌಕರರ ಕೂಟದ ಮಾಜಿ ಅಧ್ಯಕ್ಷ ಚಂಗಪ್ಪ ಮಾತನಾಡಿ, ತಮ್ಮ ವೃತ್ತಿಯಿಂದ ಬಿಡುಗಡೆ ಹೊಂದಿದ ತಕ್ಷಣ ಇನ್ನೇನು ನಮ್ಮ ಬದುಕೆ ಮುಗಿಯಿತು ಎಂದುಕೊಳ್ಳುತ್ತಾರೆ. ಏಕಾಂಗಿತನದಿಂದ ನಿಮ್ಮಲ್ಲಿ ನಾನಾ ಆರೋಗ್ಯ ಸಮಸ್ಯೆಗಳು ಕಾಡಲಾರಂಭಿಸುತ್ತವೆ. ಇದಕ್ಕೆ ನೀವು ಅವಕಾಶ ಮಾಡಿಕೊಡಬಾರದು. ಬಿಡುವಿನ ಸಮಯದಲ್ಲಿ ಓದುವ ಹವ್ಯಾಸ ಬೆಳೆಸಿಕೊಳ್ಳಬೇಕು. ಓದು ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನೇ ಬದಲಾಯಿಸುತ್ತೆ ಎಂದರು. ಮನುಷ್ಯನಿಗೆ ಮೂರು ಇದುಂಟು. ಒಂದು ಚಿಕ್ಕ ಮಗು, ಇನ್ನೊಂದು ಯೌವನ, ಇನ್ನೊಂದು ವೃದ್ಧಾಪ. ಬಟ್ ಈ ವೃದ್ಧಾಪ ಹೇಳಿದ್ರೆ ಪ್ರತಿಯೊಬ್ಬ ಮನುಷ್ಯನಿಗೆ ಏನಾಗ್ತದೆ, ಮನಸ್ಸಲ್ಲಿ ಒಂದು ಬೇಜಾರು ಇರ್ತದೆ ಇಲ್ವಾ? ನಾವು ವಯಸ್ಸಾಗ್ಬಿಟ್ಟೇವು, ನಮ್ಮನ್ನ ಸಮಾಜ ಚೆನ್ನಾಗಿ ನೋಡೋದಿಲ್ಲ ಅಂತ ಆ ಭಾವನೆ ಬರಬಾರ್ದಂತ ನಾವೆಲ್ಲ ಸೇರಿ ಈ ಹಿರಿಯರು ಎಲ್ಲ 60 ದಾಟಿದ ಮೇಲೆ ನಾವೊಂದು ಕೂಟ ಆರಂಭ ಮಾಡಿದ್ದು. ಅದರಿಂದ ಇವತ್ತು ಇದರದ್ದು 7ನೇ ವರ್ಷದ ನಾವು ವಾರ್ಷಿಕೋತ್ಸವ ನಡೆಸ್ತಾ ಇದ್ದೇವೆ. ಹಾಗೂ ಇದರ ಮೊದಲಾಗಿ ನಾನು ನಿಮಗೆಲ್ಲರಿಗೂ ನಮ್ಮ ಅಧ್ಯಕ್ಷರಾದಂಥ ಕೆಲವೊಂದು ಮಾತು ಹೇಳ ಬಯಸ್ತೇನೆ. ಎಂದರೆ ಈ ಕೂಟದಿಂದ ನೀವು ನೋಡಿರ್ಬೋದು, ಬೆಳಿಗ್ಗೆ ಎಷ್ಟೊಂದು ನೀವು ಚಲನವಲನ, ನೀವು ಮನೆಯಲ್ಲಿ ನೀವು ಕೆಲಸ ಮಾಡ್ತಾ ಇರ್ತೀರಿ, ಆದರೆ ಎಲ್ಲರೂ ಸೇರಿ ಒಂದು ಆಕ್ಟಿವಿಟೀಸ್ ನಡೆಸಿದ್ದಾರೆ. ಅದರ ಒಂದು ಬಾಡಿಗೆ ಸಿಕ್ಕೋ ಉಲ್ಲಾಸ, ಮನಸ್ಸಿಗೆ ಸಿಕ್ಕೋ ಉಲ್ಲಾಸವೇ ಬೇರೆ. ಅದರಿಂದ ಎಲ್ಲರೂ ಎಲ್ಲರ ಪ್ರತಿಯೊಬ್ಬ ಮನುಷ್ಯನ ಹುಟ್ಟಿದ ಮನುಷ್ಯನಿಗೆ ಉಂಟು ತಾಪತ್ರಯ, ಕಷ್ಟ, ಸುಖ ಎಲ್ಲ ಉಂಟು. ಆದರೆ ಇಂಥ ಒಂದು ಸಮಾರಂಭ ನಡೆದರೆ ಪ್ರತಿಯೊಬ್ಬನಿಗೂ ನಮ್ಮ ಜೀವನದಲ್ಲಿ ನಾವು ಯೌವನದಲ್ಲಿ ಏನು ಮಾಡಿದ್ದೇವೆ ಅದೆಲ್ಲ ನಮಗೆ ನೆನಪು ಬರ್ತದೆ. ಹಾಗೂ ಇದರಿಂದ ಬಹಳ ಪ್ರತಿ ಆರೋಗ್ಯಕ್ಕೆ ಒಳ್ಳೆಯದು, ಹಾಗೆ ಮನಸ್ಸಿಗೆ ಒಳ್ಳೆಯದು. ಪ್ರತಿಯೊಂದಕ್ಕೆ ಇದೊಂದು ಒಳ್ಳೆಯ ಒಂದು ಕಾರ್ಯ ನಡೀತದೆ. ಮಾಜಿ ಕಾರ್ಯದರ್ಶಿ ನಾಗರಾಜು ಮಾತನಾಡಿ, ಕೂಟದ ಎಲ್ಲ ಚಟುವಟಿಕೆಗಳು ಪಾರದರ್ಶಕವಾಗಿದ್ದು ಪದಾಧಿಕಾರಿಗಳು ಪ್ರಾಮಾಣಿಕವಾಗಿ ಹಾಗೂ ಕ್ರಿಯಾಶೀಲರಾಗಿ ಕಾರ್ಯನಿರ್ವಹಿಸಿ ಕೂಟದ ಅಭಿವೃದ್ಧಿಗೆ ಶ್ರಮಿಸ್ತಾ ಇದ್ದಾರೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಬಹಳ ಜನ ಗೈರಾಜರಾಗಿದ್ದೀರಾ, ಹೆಂಗಸರು ಕೂಡ ಬಹಳ ಜನ ಕಡಿಮೆ ಬಂದಿದ್ದೀರಾ. ಇನ್ನು ಮುಂದಕ್ಕಾದರೂ ತುಂಬ ಜನ ಬರಬೇಕು, ನಮ್ಮ ಆಟೋಟಗಳಲ್ಲಿ ಪಾಲ್ಗೊಳ್ಳಬೇಕು. ನಮಗೂ ಸಂತೋಷ ಆಗ್ತದೆ. ನಾವೇ ಗಂಡಸರೇ ಬೇರೆ ಕಡೆ ಹೋದರೂ ಕೂಡ ಹೆಂಗಸರು ಬಂದಿದ್ದರೆ ಬರ್ಬೋದು. ಸಂಘ ಒಂದು ಗಂಡ ಅಲ್ಲಿ ಒಂದು ಸಂಘದಲ್ಲಿದ್ದರೆ ನಾವು ಹೇಗೆ ಹೋಗೋದಪ್ಪ ಅಂತಲ್ಲ, ಅವರಿಗೆ ಸಮಾನವಾದಂಥ ಹಕ್ಕು ಇರ್ತದೆ. ಹಾಗೆ ತಾವು ಕೂಡ ಬರ್ಬೋದು. ಈಗ ಸಂಘ ಅಂದರೆ ನೋಡಿ, ಸೊಸೈಟಿಗಳಲ್ಲಿ ನೀವೆಲ್ಲ ಮೆಂಬರ್ ಆಗ್ತಾರೆ, ಜನರಲ್ ಬಾಡಿ ಮೀಟಿಂಗ್ ಆಗ್ತದೆ ವರ್ಷಕ್ಕೊಂದ್ಸಲ 2 ಸಲ. ಅಲ್ಲಿ ಸಾಲ ಕೊಡ್ತಾರೆ, ಸಾಲ ತಗೊಳ್ತಾರೆ, ಭಾಳ ವ್ಯವಹಾರಗಳು ನಡೀತದೆ ಎಲ್ಲ ಸಂಘ ಸಂಸ್ಥೆಗಳಲ್ಲೂ ಕೂಡ. ಆದರೆ ನಮ್ಮ ಕೂಟದಲ್ಲಿ, ನಮ್ಮದು ಸಂಘ ಅಲ್ಲ, ಕೂಟದಲ್ಲಿ ಈಗ ಅವರು ಈ ಮೊದಲು ಮಾತಾಡಿದ ಹಾಗೆ ನಾವೆಲ್ಲರೂ ಸೇರ್ತೀವಿ. ನಮ್ಮ ಅನಿಸಿಕೆಯನ್ನು ನಾವು ಏನು ನಮ್ಮ ಅನುಭವವನ್ನು ಹಂಚಿಕೊಂಡು ಕೆಲಸ ಮಾಡುವಾಗ ತಿಳ್ಕೊಂಡು ಬಂದಿದ್ದೀವಿ, ಕಲ್ತಿದ್ದೀವಿ, ಅದನ್ನು ನಾವು ಹಂಚ್ತೀವಿ. ಅವರು ಕೂಡ ಹಂಚಿಕೊಡ್ತಾರೆ. ಆಗ ನಮ್ಮ ಸ್ವಲ್ಪ ಟೈಮ್ ಪಾಸ್ ಆಗ್ತದೆ, ನಮಗೂ ಸ್ವಲ್ಪ ಮನಸ್ಸಿಗೆ ಹಗರಾಗ್ತದೆ. ಮುಖ್ಯವಾಗಿ ನಾನೇನು ಬೇರೆ ಯಾವುದೇ ವಿಷಯ ಮಾತಾಡ್ತಿಲ್ಲ. ನಾವು ನಮ್ಮ ಕೂಟದ ಚಿರಪರಿಚಿತರಾಗಿದ್ದಂತಹ ನಮ್ಮ ನೆಚ್ಚಿನ ಇಂದಿನ ಸಭೆಯಲ್ಲಿ ನಿಜವಾಗೂ ನಮಗೆ ಏನೋ ಒಂದು ಸಣ್ಣ ನ್ಯೂನತೆ ಕಂಡು ಬರ್ತಾ ಇದೆ ಅಂತನ್ನುವಂಥ ಒಬ್ಬ ವ್ಯಕ್ತಿಯನ್ನು ನಾವು ಈ ಸಲ ಇದರಲ್ಲಿ ಇತ್ತೀಚಿನ ದಿನಗಳಲ್ಲಿ ನಾವು ಅವ್ರನ್ನ ಕಳ್ಕೊಂಡಿದ್ದೇವೆ. ಅವರೇ ನಮ್ಮ ಪದ್ಮನಾಭ ಆಳ್ವರು. ಅವರ ಒಂದು ಏಕಪಾತ್ರ ಅಭಿನಯ, ಪ್ರಾರ್ಥನೆ ನಮ್ಮ ಕೂಟದ ಒಂದು ಹುಮ್ಮಸ್ಸನ್ನು ಕೊಡ್ತಾ ಇತ್ತು. ಅವರು ಏನೇ ಪ್ರಾರ್ಥನೆ ಮಾಡಲಿ ನಮ್ಮ ಮಾಸಿಕ ಸಭೆಯಲ್ಲಿ ಅವರು ನಮ್ಮ ಕೂಟದ ಬಗ್ಗೆ, ನಮ್ಮ ಕೂಟ ಉತ್ತುಂಗಕ್ಕೆ ಏರಲಿ, ಹೆಚ್ಚಿನ ಅಭಿವೃದ್ಧಿಯಲ್ಲಿ ಹೆಚ್ಚು ಜನಪ್ರಿಯತೆ ಇದಾಗಲಿ, ಜನರಿಂದ ಮನ್ನಣೆ ಗಳಿಸಲಿ ಅಂತನ್ನುವಂಥ ಒಂದು ಪ್ರಾರ್ಥನೆ ಮಾಡ್ತಾ ಇದ್ರು. ಈ ಸಂದರ್ಭ ಹಿರಿಯ ನಿವೃತ್ತ ನೌಕರರಾದ ಎಚ್.ಟಿ. ಪೊನ್ನಪ್ಪ, ಎಚ್. ಗುಡ್ಡಪ್ಪ, ಬಿ.ಪಿ. ಪ್ರಕಾಶ್, ಕೆ.ಟಿ. ಅಶೋಕ, ಟಿ.ಕೆ. ಚಂಗಪ್ಪ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಆಡಳಿತ ಮಂಡಳಿಯೆಲ್ಲ ಫೋಟೋ ಬರಲಿ, ಆಡಳಿತ ಮಂಡಳಿಯೆಲ್ಲ
ವಾರ್ಷಿಕೋತ್ಸವದ ಅಂಗವಾಗಿ ವಿವಿಧ ಆಟೋಟ ಸ್ಪರ್ಧೆಗಳು ಜರುಗಿದವು. ಈ ಸಂದರ್ಭ ಕೂಟದ ಅಧ್ಯಕ್ಷ ಎಎಸ್ ಜೋಯಪ್ಪ, ಕಾರ್ಯದರ್ಶಿ ಜಿಎನ್ ದೇವಯ್ಯ, ಖಜಾಂಚಿ ಕೆಟಿ ಅಶೋಕ, ನಿರ್ದೇಶಕರಾದ ಬಿಡಿ ರವೀಂದ್ರ, ಬಿಎಚ್ ರಮೇಶ್, ಬಿಯು ಲೋಕೇಶ್, ಎಚ್ಎಸ್ ಸೋಮಶೇಖರ್ ಸೇರಿದಂತೆ ಮತ್ತಿತರರು ಪಾಲ್ಗೊಂಡಿದ್ದರು. 68 68 ಮುಂದಿನ ನಂಬರ್. ಹುಡುಗನ ಮದುವೆ ವಯಸ್ಸು, ಮಕ್ಕಳ ಮದುವೆ ವಯಸ್ಸು 18. ವೋಟಿಂಗ್. ಓಕೆ, ಗುಡ್ ಲಕ್. ನಂಬರ್ ಚಿಕನ್ 7.